ಹಾಯ್, ವರ್ಡ್ ಆಫ್ ಮಿಸ್ಟ್ಗೆ ಸ್ವಾಗತ. ಗಂಗಾ ನದಿಯ ಕೊನೆಯ ಹನಿ ಯಾವಾಗ ಈ ಭೂಮಿಯಿಂದ ಹಾವಿಯಾಗುತ್ತೋ ಅವತ್ತು ಈ ಭೂಮಿ ನಾಶ ಆಗುತ್ತೆ. ಈ ಗಂಗಾ ನದಿ ರಹಸ್ಯ ಏನ್ ಗೊತ್ತಾ? ಸಾಮಾನ್ಯವಾಗಿ ಒಂದು ಬಾಟ್ಲ್ನಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಟ್ಟಾಗ ಕೆಲವು ದಿನ ಆದ್ಮೇಲೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗಿ ಆ ನೀರು ಕೆಡುತ್ತೆ. ಆದ್ರೆ ಗಂಗಾ ನೀರು ಎಷ್ಟೇ ದಿನ ಇದ್ರೂ ಅದು ಕೆಡೋದಿಲ್ಲ. ಇದ್ರ ಪವಾಡ ಏನು? ಗಂಗಾ ನದಿ ಭೂಮಿಗೆ ಹೇಗೆ ಮತ್ತೆ ಯಾಕೆ ಬಂದು ಗೊತ್ತಾ? ಸೈಂಟಿಸ್ಟ್ಗಳು ಈ ನೀರಿನ ಕುರಿತು ಯಾಕೆ ಅವರು ರಿಸರ್ಚ್ ಮಾಡಿದ್ರು? ಭಾರತದ ಪವಿತ್ರ ನದಿ ಅನ್ನುವ ಗಂಗಾ ನದಿ ಇವತ್ತಿನ ಪರಿಸ್ಥಿತಿ ಏನ್ ಗೊತ್ತಾ? ಇದರ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇಕ್ಷ್ವಾಕು ವಂಶದ ಮಹಾರಾಜ ರಾಜ ಸಗರ ಅವರು ತಮ್ಮ ಸಾಮ್ರಾಜ್ಯದ ಮಹಿಮೆಯನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತ ಅಶ್ವಮೇಧ ಯಾಗ ಮಾಡ್ತಾರೆ. ಈ ಯಾಗಕ್ಕೆ ಒಂದು ವಿಶೇಷ ಕುದುರೆನ ಕರೆಸಿ ಭೂಮಿಯ 4 ದಿಕ್ಕಿಗೂ ಬಿಡ್ತಾರೆ. ಯಾಗದ ಕುದುರೆ ಓಟ ಕೆಲವೇ ದಿನದಲ್ಲಿ ಕಾಣೆ ಆಗುತ್ತೆ. ರಾಜ ಸಗರನಿಗೆ ತುಂಬಾ ಕೋಪ ಬಂದು ಅವರ 60,000 ಮಕ್ಕಳನ್ನು ಈ ಕುದುರೆ ಹುಡ್ಕೊಂಡ್ ಬನ್ನಿ ಅಂತ ಹೇಳಿ ಭೂಮಿಯ ಎಲ್ಲಾ ಕಡೆನೂ ಬಿಡ್ತಾರೆ. ರಾಜ ಸಗರನ 60,000 ಮಕ್ಕಳು ಕುದುರೆನ ಹುಡ್ಕೊಂಡ ಬರ್ತಾ ಇರಬೇಕಾದ್ರೆ ಕಪಿಲ ಮುನಿ ಆಶ್ರಮದ ಬಳಿ ಬರ್ತಾರೆ. ಅಲ್ಲಿ ಈ ಯಾಗದ ಕುದುರೆ ನೋಡ್ತಾರೆ. ನೋಡಿ, ಈ ಮುನಿಯೇ ಈ ಕುದುರೆನ ಕದ್ದಿದ್ದಾನೆ ಅಂತ ಅಪಾರ್ಥ ಮಾಡಿಕೊಂಡು ಆ ಮುನಿ ಯಾರು, ಅವರ ಶಕ್ತಿ ಏನು, ಅವರು ಕದ್ದಿದಾರ ಇಲ್ವಾ ಅಂತ ತಿಳ್ಕೊಂಡಲೆ ಅವ್ರ ಮೇಲೆ ಅಸಭ್ಯವಾಗಿ ಮಾತಾಡಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಕಪಿಲ ಮುನಿ ಕೋಪ ಮಾಡ್ಕೊಳೋದಿಲ್ಲ, ಶಾಪ ಕೊಡೋದಿಲ್ಲ. ಕೇವಲ ಅವರು ಧ್ಯಾನದಿಂದ ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟ ಕ್ಷಣ ಮಾತ್ರದಲ್ಲೇ ರಾಜ ಸಗರನ 60,000 ಮಕ್ಕಳು ಸುಟ್ಟು ಭಸ್ಮ ಆಗ್ತಾರೆ. ಇದು ಕಪಿಲ ಮುನಿಯವರ ತಪಸ್ಸಿನ ಶಕ್ತಿ. ರಾಜ ಸಗರನ 60,000 ಮಕ್ಕಳು ಸುಟ್ಟು ಭಸ್ಮ ಆಗ್ತಾರೆ. ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದಿಲ್ಲ. ರಾಜ ಸಗರನ ಮೊಮ್ಮಗ ವಿಮಾನ, ಅವರ ಮಗ ದಿಲೀಪ, ಅವರ ಮಗ ಭಗೀರಥ. ಈ ಭಗೀರಥ ತನ್ನ ವಂಶದ ಪೂರ್ವಜರಾದ ರಾಜ ಸಗರನ 60,000 ಮಕ್ಕಳ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕು ಅಂತ ಹೇಳಿ ಹುಡುಕ್ತಾ ಇರ್ಬೇಕಾದ್ರೆ ಶಾಸ್ತ್ರ ಹೇಳುತ್ತೆ, ಸ್ವರ್ಗದಿಂದ ಗಂಗೆ ಭೂಮಿಗೆ ಬಂದ್ರೆ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಭಗೀರಥ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅವ್ರನ್ನ ಸಂತೋಷ ಪಡಿಸ್ತಾರೆ. ಬ್ರಹ್ಮದೇವ ಸಂತೋಷಗೊಂಡು ಗಂಗೆನ ಭೂಮಿಗೆ ಕಳಿಸಕ್ಕೆ ಒಪ್ಕೊಂತಾರೆ. ಆದ್ರೆ ಗಂಗೆ ನೇರವಾಗಿ ಭೂಮಿಗೆ ಬಿದ್ದರೆ ಭೂಮಿ ಚೂರ್ ಚೂರ್ ಆಗುತ್ತೆ, ಪರ್ವತಗಳು ಧ್ವಂಸ ಆಗುತ್ತೆ, ಜೀವರಾಶಿಗಳೆಲ್ಲ ನಾಶ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಗಂಗೆಯ ವೇಗ ಸಹಿಸುವ ಶಕ್ತಿ ಯಾರಿಗೂ ಇಲ್ಲ, ಆದ್ರಿಂದ ನೀನು ಶಿವನ ಸಹಾಯ ಪಡಿಬೇಕು ಅಂತ ಹೇಳ್ತಾರೆ. ಭಗೀರಥ ಶಿವನ ಕುರಿತು ತಪಸ್ಸು ಮಾಡಿ ಅವ್ರನ್ನ ಸಂತೋಷ ಪಡಿಸ್ತಾರೆ. ಸ್ವರ್ಗದಿಂದ ಗಂಗೆ ಭೂಮಿಗೆ ಬರ್ಬೇಕಾದ್ರೆ ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನ ತಡೆದಿಟ್ಕೊಂತಾರೆ. ಗಂಗೆ ನಿಧಾನವಾಗಿ ಶಿವನ ಜಟೆಯಿಂದ ಭೂಮಿಗೆ ಭಗೀರಥನ ಹಿಂದೆ ಬಂದು ರಾಜ ಸಗರನ 60,000 ಮಕ್ಕಳ ಭಸ್ಮದ ಮೇಲೆ ಹರಿದು ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಆದ್ದರಿಂದ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಎಲ್ಲ ನಾಶ ಆಗುತ್ತೆ ಅಂತ ನಂಬ್ತಾರೆ. ಗಂಗಾದೇವಿ ಸ್ವರ್ಗವಾಸಿ ಮತ್ತೆ ಶಿವನ ಜಟೆಯಿಂದ ಬಂದ ಕಾರಣ ಆ ನೀರು ಕೆಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಇದೆಲ್ಲ ಪೌರಾಣಿಕ ಕಥೆಯ ನಂಬಿಕೆ ಆದ್ರೆ ಸೈಂಟಿಫಿಕಲಿ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಈ ನೀರು ಇಷ್ಟು ಪ್ಯೂರ್ ಯಾಕಿರುತ್ತೆ ಅಂತಾನೂ ಹೇಳಿದ್ದಾರೆ. 1896ರಲ್ಲಿ ಬ್ರಿಟಿಷ್ ಸೈಂಟಿಸ್ಟ್ ಎರ್ನೆಸ್ಟ್ ಹ್ಯಾಂಕಿನ್ ಅನ್ನೋರು ಈ ನೀರಿನ ಕುರಿತು ರಿಸರ್ಚ್ ಮಾಡ್ತಾರೆ. ಈ ನೀರಿನಲ್ಲಿ ಕಾಲರಾ ಹಾಗೂ ಟೈಫಾಯ್ಡ್ ತರಹದ ವೈರಸ್ಗಳನ್ನ ನಾಶ ಮಾಡುವಂತ ಶಕ್ತಿ ಇದೆ. ಇದಕ್ಕೆ ಮೇನ್ ರೀಸನ್ ಅದರಲ್ಲಿರುವಂತ ಬ್ಯಾಕ್ಟೀರಿಯೋಫೇಸ್ ವೈರಸ್ಗಳು ಅಂತ ಹೇಳಿದ್ದಾರೆ. ಈ ಬ್ಯಾಕ್ಟೀರಿಯೋಫೇಸ್ ವೈರಸ್ಗಳು ನೀರಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾನ ನಾಶ ಮಾಡುತ್ತೆ. ಇದು ಒಂಥರ ನ್ಯಾಚುರಲ್ ಆಂಟಿಬಯೋಟಿಕ್ ತರ ವರ್ಕ್ ಮಾಡುತ್ತೆ. ಗಂಗಾ ನದಿಯಲ್ಲಿ ಮೋರ್ ದನ್ 1100 ಡಿಫ್ರೆಂಟ್ ಫೇಸ್ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳಿ ಡಾಕ್ಟರ್ ಅಜಯ್ ಸೋನ್ಕರ್ ಅವರು 2025ರಲ್ಲಿ ರಿಸರ್ಚ್ ಮಾಡಿದ್ದಾರೆ. ಬೇರೆ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಈ ನದಿಯಲ್ಲಿ 50% ಫಾಸ್ಟ್ ಆಗಿ ಬ್ಯಾಕ್ಟೀರಿಯಾ ನಾಶ ಮಾಡೋ ಶಕ್ತಿ ಇದೆ. ಅದಕ್ಕೆ ಈ ನೀರು ಕೆಡೋದಿಲ್ಲ.
ಅಂಡ್ ಮೋರ್ ಓವರ್ ಈ ಗಂಗಾ ನದಿ ಹುಟ್ಟೋದು ಗಂಗೋತ್ರಿಯ ಹಿಮ ನದಿಯಿಂದ. ಅಲ್ಲಿ ಹೈ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಹೈ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರೋದು ನೀರಿನಲ್ಲಿ ತುಂಬಾ ಇಂಪಾರ್ಟೆಂಟ್. ಇದು ಟೇಸ್ಟ್ ಆಫ್ ದ ವಾಟರ್ ನ ಇಂಪ್ರೂವ್ ಮಾಡುತ್ತೆ ಮತ್ತೆ ನೀರ್ನ ಪ್ಯೂರ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಎರಡು ಮೈನ್ ರೀಸನ್ ಇಂದ ಈ ಗಂಗಾ ನದಿ ಅಷ್ಟು ಬೇಗ ಕೆಡೋದಿಲ್ಲ ಅಂತ ಹೇಳಿ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ನದಿಗಳಿಗೆ ಒಂದು ಪ್ರತ್ಯೇಕ ಸ್ಥಾನಮಾನ ಇದೆ. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರಿವರ್ ಗಂಗಾ. ಯಾಕಂದ್ರೆ ಅದರಲ್ಲಿರುವಂತ ಔಷಧಿ ಗುಣ ಹಾಗೂ ಒಂದು ಪೌರಾಣಿಕ ನಂಬಿಕೆ. ಇದರಿಂದ ಈ ನೀರ್ನ ಉಳಿಸ್ಕೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಮಾಮಿ ಗಂಗೆ ಅಂತ ಒಂದು ಪ್ರೋಗ್ರಾಮ್ ನ 2014 ಜೂನ್ ರಲ್ಲಿ ಲಾಂಚ್ ಮಾಡ್ತಾರೆ. ಇದರಿಂದ ನದಿ ತೀರದಲ್ಲಿ ಕ್ಲೀನ್ ಮಾಡೋದು, ಫ್ಯಾಕ್ಟರಿಯಿಂದ ಬರೋ ಕೆಮಿಕಲ್ ನ ತಡೆಯೋದು, ಒಳಚರಂಡಿ ನಿರ್ಮಿಸೋದು, ಈ ತರ ಪ್ರೋಗ್ರಾಮ್ ಮಾಡಿ ಜನರಿಗೆ ಅವೇರ್ನೆಸ್ ತುಂಬಿ ಈ ಗಂಗಾ ನದಿ ಉಳಿಸ್ಕೊಳ್ಳುವಂತ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಗಂಗಾ ನದಿ ಪವಾಡ. ಯಾಕೆ ತುಂಬಾ ದಿನದವರೆಗೂ ಈ ನೀರು ಕೆಡೋದಿಲ್ಲ ಅನ್ನೋದಕ್ಕೆ ಪೌರಾಣಿಕ ಹಾಗೂ ಒಂದು ಸೈಂಟಿಫಿಕಲ್ ರೀಸನ್. ಈ ವಿಷಯ ಯಾರ್ಯಾರಿಗೆ ಮೊದಲೇ ಗೊತ್ತಿರೋರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.